ಹಲೋ ನಮಸ್ತೆ. ವಿಜಯ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು RCB ಗೆದ್ದಿದೆ. ಈ ಸಲ ಕಪ್ ನಮ್ದು ಓಕೆನಾ. ಈ ಸಲ ಕಪ್ ನಮ್ದು ಅಂತ ಆಯ್ತು. ಇವತ್ತು ಫುಲ್ ಖುಷಿ, ಫುಲ್ ಸಂಭ್ರಮ, ಫುಲ್ ಸಂತೋಷ, ಆನಂದ ಬಾಷ್ಪ. ಇಷ್ಟು ವರ್ಷ, ಒಂದಲ್ಲ ಎರಡಲ್ಲ ಮೂರಲ್ಲ 17 ವರ್ಷ ಸತತವಾಗಿ ಸೋಲನ್ನ ಕಂಡ RCB ತಂಡ ಏನು ಗೆಲುವನ್ನು ಕಂಡಿದೆ. ಇದನ್ನ ನಂಬೇಕಾ ನಂಬಾರ್ದ ಅನ್ನೋದೇ ಒಂದು ಇನ್ನೂ ನಮಗೆ ತಿಳಿಲಾರಂಗ ಆಗ್ಬಿಟ್ಟದೆ. ಓಕೆ ಸ್ನೇಹಿತರೆ, ನಾವು ಈ ಕಾಂಪಿಟೇಟಿವ್ ಯುಗದಲ್ಲಿ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋ ನಮ್ಮಂಥ ಅಭ್ಯರ್ಥಿಗಳು ಏನಿದಾರಲ್ಲ, ಅವರು ಒಂದೇ ಒಂದು ಕಲಿಬೇಕಾದದ್ದು ಏನಂದರೆ, ಈ RCB ತಂಡದಿಂದ ನಾವು ಸತತವಾಗಿ ಸೋಲಾಗಲಿ ಪರವಾಗಿಲ್ಲ, ಸತತವಾಗಿ ಅವಮಾನಗಳಾಗಲಿ ಪರವಾಗಿಲ್ಲ, ನಾವು ಸತತವಾದ ಪ್ರಯತ್ನನ ಬಿಡಕ್ಕೆ ಹೋಗ್ಬಾರ್ದು, ತಾಳ್ಮೆನ ಕಳ್ಕೊಳಕ್ಕೆ ಹೋಗ್ಬಾರ್ದು, ಭರವಸೆನ ಕಳ್ಕೊಳಕ್ಕೆ ಹೋಗ್ಬಾರ್ದು. ಯಾಕಂದರೆ ಆ ತಾಳ್ಮೆ, ಭರವಸೆ, ನಂಬಿಕೆ, ಸತತ ಪ್ರಯತ್ನ ಇದ್ದರೆ ಒಂದಿಲ್ಲ ಒಂದಿನ ನಿಮಗೆ ಗೆಲುವು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಒಂದು ಜ್ವಲಂತ ಉದಾಹರಣೆ ನಮ್ಮ RCB ತಂಡ. ಆದ್ದರಿಂದ ಸ್ನೇಹಿತರೆ, ಇವತ್ತು ಯಾವ ರೀತಿ ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಆನಂದ ಬಾಷ್ಪ ಬಂತೋ, ಅದೇ ಆನಂದ ಬಾಷ್ಪದ ಕಣ್ಣೀರು ಒಂದಲ್ಲ ಒಂದಿನ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತೆ. ಆ ಸಕ್ಸಸ್ ಬಂದ ದಿನ ನಿಮ್ಮ ಕಣ್ಣಲ್ಲಿ ಆ ಆನಂದ ಬಾಷ್ಪ ನಿಮ್ಮ ಹೆತ್ತವರ ಕಣ್ಣಲ್ಲೂ ಬರುತ್ತೆ. ಆ ಕಾಲ ಬಂದೇ ಬರುತ್ತೆ. ಅದಕ್ಕಾಗಿ ನಾವು ಹೋರಾಡೋಣ, ಪ್ರಯತ್ನ ಮಾಡೋಣ, ಗಿವ್ ಅಪ್ ಮಾಡೋದೇ ಬೇಡ ಸ್ನೇಹಿತರೆ. ನಾವು ಈ RCB ತಂಡದಿಂದ ನಾವು ಮೋಟಿವೇಟ್ ಆಗಬೇಕು ವಿನಃ ಮತ್ತೆ ಇದು ಮುಗಿತಲ್ಲಪ್ಪ ಅಂತ ಹತಾಶರಾಗಬಾರ್ದು. ಓಕೆನಾ. ಇದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಣ. ಇದರಿಂದ ಸಿಗೋ ಒಂದು ಮೆಸೇಜ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ನಾವು ಯಾವ ರೀತಿ ಸಕ್ಸಸ್ ಆಗಬೇಕು ಅನ್ನೋದನ್ನು ಕಂಡುಕೊಳ್ಳೋಣ ಸ್ನೇಹಿತರೆ. ಯಾವುದೇ ರೀತಿ ಭರವಸೆ ಕಳ್ಕೊಬೇಡ್ರಿ, ತಾಳ್ಮೆ ಕಳ್ಕೊಬೇಡ್ರಿ. ಹೌದು, ಯಾವುದೇ ನೋಟಿಫಿಕೇಷನ್ ಆಗ್ತಿಲ್ಲ, ಭ್ರಷ್ಟಾಚಾರ ಆಗ್ತಾಯಿದೆ, ಮತ್ತೊಂದು ಮಗದೊಂದು ಎಲ್ಲನೂ ಸೈಡ್ಗಿಡ್ರಿ ಆಯಿತಾ. ಕಷ್ಟಗಳು ಬರ್ತವೆ, ಯಾರಿಗೂ ತಪ್ಪಿದ್ದಲ್ಲ ಕಷ್ಟಗಳು, ಎಲ್ಲರಿಗೂ ಬರ್ತವೆ. ಕಷ್ಟ ಬಂದಮೇಲೆ ಸುಖ ಬಂದೇ ಬರುತ್ತೆ. ರಾತ್ರಿ ಹೋದ್ಮೇಲೆ ಹಗಲು ಬಂದೇ ಬರುತ್ತೆ. ಅಲ್ಲಿವರೆಗೂ ಕಾಯಬೇಕಷ್ಟೆ. ನೀವು ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಬೆಳಕಾಗೋಕ್ಕಿಂತ ಮುಂಚೆ ತಮ್ಮ ಜೀವನನೇ ಕಳ್ಕೊಂಡ್ಬಿಡ್ತಾರೆ. ಬೆಳಕಾಗೋವರೆಗೂ ಕಾಯಿರಿ, ಬೆಳಕಾಗೇ ಆಗುತ್ತೆ. ನಮ್ಮ ಜೀವನ ಉದ್ಧಾರ ಆಗೇ ಆಗುತ್ತೆ. ಏನು ನಮ್ಮ ಟೈಮ್ ಅಲ್ಲದೆ ಇದು ಯಾರ ಟೈಮ್ ಹೇಳ್ರಿ, ಹೌದಲ್ಲ. ನಮಗಿರೋ ಚಾನ್ಸ್ ಅಲ್ಲದೆ ಇನ್ಯಾರಿಗಿದೆ ಅದು ಆ ಚಾನ್ಸು? ಆ ಹುದ್ದೆ ನಮಗಲ್ಲದೆ ಮತ್ತಾರಿಗಿದೆ ಹೇಳ್ರಿ, ಹೌದಲ್ಲ. ನಮಗೇ ಇರೋದದು, ನಮ್ಮ ಪ್ರಯತ್ನಕ್ಕೆ ಸಿಗುವಂಥ ಒಂದು ಗಿಫ್ಟ್ ಅದು. ಸೊ ಆ ಗಿಫ್ಟ್ನ ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತಾ ಸ್ನೇಹಿತರೆ, RCBಯಿಂದ ಒಂದು ಮೋಟಿವೇಶನ್ ತಗೊಳ್ಳಿ. ಇವತ್ತಿಂದ ಕರೆಕ್ಟಾಗಿ ಸೀರಿಯಸ್ ಆಗಿ ಓದೋಣ. ನಾವು ಅಂದ್ಕೊಂಡ ಅಂಥ ಹುದ್ದೆಗಳಿಗೆ ಸೆಲೆಕ್ಟ್ ಆಗೋಣ. ವಿರಾಟ್ ಕೊಹ್ಲಿ ಕಣ್ಣಲ್ಲಿ ಬಂದ ಆ ಆನಂದ ಬಾಷ್ಪ ನಮ್ಮ ಕಣ್ಣಲ್ಲಿಯೂ ಬರುವಂತಾಗಲಿ ಸ್ನೇಹಿತರೆ. ಈ ಸಲ ಕಪ್ಪು ನಮ್ಮದು, ಈ ವರ್ಷನೇ ನಮ್ಮ ಕಪ್ಪು ನಮ್ಮದಾಗಬೇಕು. ಆ ರೀತಿ ಕೆಲಸ ಮಾಡೋಣ. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಇರಲಿ. ಈ ಥರ ಸಪೋರ್ಟ್ ಕೊಡ್ತಾ ಇದ್ದರೆ ನಾನು ಇನ್ನೊಂದಿಷ್ಟು ಈ ಥರ ಮೋಟಿವೇಟ್ ಆಗಿ ವಿಡಿಯೋಗಳನ್ನು ಮಾಡ್ತೀನಿ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಸೊ ನಗ್ತಾ ಇರಿ, ಪ್ರಯತ್ನ ಮಾಡ್ತಾ ಇರಿ. ಜೈ RCB, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ.